ಪರಿಸ್ಥಿತಿ ಇದು ರೈತರದ್ದು ಹುಡುಗೇರಿ ಹೊಲಗಳಿಗೆ ಒಂದು ತಿಂಗಳಾಯ್ತು ರೀ ಸರ್, ಅದು ಒಂದು ತಿಂಗಳಾಯ್ತು. ಅವ್ರು ಒಬ್ಬರ ಮ್ಯಾಗ ಒಬ್ರು ಹಾಕ್ಲಿಕತ್ತಾರ. ಬೇರೆ ದಾರಿ ಈಗ ಇಲ್ರಿ ಸರ್, ಈಗ ವೈಯಕ್ತಿಕ ಹೊಂಟ್ರಿ. ಈಗ ಈಗ ನಾವು ಅರ್ಜಿ ಕೊಟ್ಟಿದ್ದೇವಲ್ರಿ, ಯಾವಾಗ ಸೀರಿಯಸ್ ಆಗಿ ಆಮೇಲೆ ಇನ್ನೊಂದು ಮಲ್ಲಾನ್ ಗೌಡ್ರದೇನೋ ಹೊಲದೇನೋ ಸಮಸ್ಯೆ ಸರಿ. ಅಲ್ಲಿವರೆಗೆ ನಾವೊಂದು ಸರ್ಕಾರದ ಏನಾಗಿದೆ ನಮ್ಮ ಸಮಸ್ಯೆ ಅಂತ ಕೇಳಿದ್ರೆ, ಈ ವರ್ಷ DAP ಗೊಬ್ಬರನ್ನ ಸ್ಯಾಲ್ಟೇಜ್ ಇದೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ 4,65,000 ಮೆಟ್ರಿಕ್ ಟನ್ ಕರ್ನಾಟಕ ರಾಜ್ಯ. ಆದರೆ ನಮ್ಮ ಕಲಬುರಗಿ ಜಿಲ್ಲೆಗೆ 8,500 ಮೆಟ್ರಿಕ್ ಟನ್ ನಮ್ಮ ಜಿಲ್ಲೆ. ಆದರೆ ಇವತ್ತೇನಾಗಿದೆ, ಇಡೀ ಕರ್ನಾಟಕ ರಾಜ್ಯದಲ್ಲಿನೇ 50,000 ಮೆಟ್ರಿಕ್ ಟನ್ ಕೊರತೆ ಅದ ಗೊಬ್ಬರದ. ನಮ್ಮ ಜಿಲ್ಲೆಯಲ್ಲೂ ಕೂಡ ಇವತ್ತು ಕನಿಷ್ಠ ಏನಿಲ್ಲ ಅಂದರೆ ಒಂದು ಬಹುತೇಕ ನನಗೆ ತಿಳಿದ ಮಟ್ಟಿಗೆ 5,000-6,000 ಮೆಟ್ರಿಕ್ ಟನ್ನನ್ನು ಇವತ್ತು ಕೊರತೆ ಇದೆ. ಇದು ಸಾರಿ 2,000-2,500 ಮೆಟ್ರಿಕ್ ಟನ್ನನ್ನು ಗೊಬ್ಬರದ ಕೊರತೆ ಇದೆ. ಆದರೆ ಸ್ಟಾಕ್ ಇದೆ ಅಂತ ಮಾತಾಡ್ತಾರೆ. ಸ್ಟಾಕ್ ಇದ್ರೆ ನಾವು ಸ್ವಾಗತ ಮಾಡ್ತೀವಿ, ತೊಂದರೆ ಇಲ್ಲ. ಮುಂಗಾರು ಬಿತ್ತಣಿಕೆ ಪ್ರಾರಂಭ ಆಗಿದೆ. ಮುಂಗಾರು ಬಿತ್ತಣಿಕೆ ಪ್ರಾರಂಭ ಆಗಿರೋದ್ರಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಪ್ರಚಾರ ಮಾಡ್ತಾರೆ. ಏನಂತ ಅಂದರೆ DAP ಗೊಬ್ಬರನ್ನ ಪೊಟ್ಯಾಶ್ ಇರಲ್ಲ, ನೀವು ಅದನ್ನ ಕಬ್ಬಿಗೆ ಬಳಸಬೇಡ್ರಿ. ಹಾಗಾಗಿರೋದ್ರಿಂದ ನೀವು ಕಬ್ಬಿಗೆ ಬಳಸಬೇಕಾಗಿ ಗೊಬ್ಬರ ಅಂದ್ರೆ 10-26 ಗೊಬ್ಬರನ್ನ ಪೊಟ್ಯಾಶ್ ಇರ್ತದ್ರೊಳಗೆ ನೀವು ಕಬ್ಬಿಗೆ ಬಳಸಕ್ಕೆ ಅದು ಯೋಗ್ಯವಾಗಿರುವಂಥ ಗೊಬ್ಬರ, ಆ ಗೊಬ್ಬರನ ಬಳಸ್ರಿ ಅಂತ ಹೇಳ್ತಾರೆ. ಸರಿ ಅಂತ ಒಪ್ತೀವಿ ಅವ್ರ ಮಾತು. ಆದ್ರೆ ಆ 10-26 ಗೊಬ್ಬರಿಗೆ 2,250 ರೂಪಾಯಿ ಪರ್ ಬ್ಯಾಗ್, DAP ಗೊಬ್ಬರ 1,350 ರೂಪಾಯಿ ಪರ್ ಬ್ಯಾಗ್. ನಮಗಿದು ಕೊರತೆ ಆಗಿರೋದ್ರಿಂದ ಈ ಗೊಬ್ಬರದಲ್ಲಿ 3 ಪ್ಯಾಕೆಟ್ ಗೊಬ್ಬರ ಬರ್ತದೆ ನಮ್ಮ ರೈತರಿಗೆ. ಸಾರಿ 2 ಪ್ಯಾಕೆಟ್ ಗೊಬ್ಬರ ಬರ್ತದೆ. ಅದರಲ್ಲಿ ಆ ರೇಟನ್ನು ಬಳಸಕ್ಕಾಗಲ್ಲ. ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಆ ಕಾಂಪ್ಲೆಕ್ಸ್ ಗೊಬ್ಬರಿಗೆ ಸಬ್ಸಿಡಿ ಕೊಡಬೇಕು ಅಂತಕ್ಕಂಥ ಮಾತನ್ನು ನಾವು ಕೇಳಿಕೊಟ್ಟಿವಿ. ಆ ಕಾಂಪ್ಲೆಕ್ಸ್ ಗೊಬ್ಬರಗಳಿಗೆ ಯಾವ ಗೊಬ್ಬರಿಗೂ ಸಬ್ಸಿಡಿ ಇಲ್ಲ. ಹೀಗಾಗಿ ನಮ್ಮ ರೈತರಿಗೆ ಹೊಡ್ತಾ ಬೀಳ್ತಾ ಇದೆ. ಇದು ಕೊರತೆ ಆಗ್ತದೆ. DAP ಗೊಬ್ಬರ ನಮಗೆ ಕಡ್ಡಾಯವಾಗಿ ಮುಂಗಾರು ಬಿತ್ತನೆ ಮಾಡೋದಕ್ಕೆ ತೊಗರಿಗೆ, ಉದ್ದು, ಹೆಸರು, ಸೋಯಾ ಈ ಗೊಬ್ಬರ ಈ ಬೆಳೆಗೆ ಕಡ್ಡಾಯವಾಗಿ DAP ಗೊಬ್ಬರ ಬೇಕು. ಬಟ್ ಅದನ್ನ 10-26 ಗೊಬ್ಬರ ಬೆಳೆಸಿದ್ರೆ ಉಪಯೋಗ ಇಲ್ಲ ಸರ್. ಅದು ಯಾವಾಗ ಬೆಳೆಸ್ಬೇಕು? ಬೆಳೆದ ಬಳಕ ಆ ಗೊಬ್ಬರನ ಬೆಳೆಸಿದ್ರೆ ಮಾತ್ರ ಬೆಳೆಗೆ ಅನುಕೂಲ ಆಗ್ತದ. ಆ ಕಾರಣಕ್ಕಾಗಿ ಈ DAP ಗೊಬ್ಬರ ನೀವು ಎಲ್ಲದಕ್ಕ ಬಳಸಿದ್ರೆ ನಮಗೆ ಸ್ಯಾಲ್ಟೇಜ್ ಬರ್ತದಂತೆ. ಅವ್ರು ಬಚಾವಾಗ ಸಂಬಂಧಪಟ್ಟ ಈ ರೀತಿ ಸರ್ಕಾರದ ಪಾಲಿಸಿ. ಅಂದ್ರೆ ನಾವು ಅವ್ರು ಮಾಡತಕ್ಕಂಥದ್ದೇನು, ಆ ಯುದ್ಧದ ನೆಪ ಬಟ್ಟಿ ಇವತ್ತು ಗೊಬ್ಬರದ ಕೊರತೆ ಹಾಕಿರ್ತಕ್ಕಂಥ ಕೇಂದ್ರ ಸರ್ಕಾರ ನೀತಿ ಏನಿದೆ ಅದನ್ನ ನಾವು ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಳಸ್ತೀವಿ. ಆ ಕಾರಣಕ್ಕಾಗಿ ರೈತರಿಗೆ ನಮಗೆ ಬೇಕಾಗಿರುವಷ್ಟು ಯಾವುದೇ ಕಾರಣ ಗೊಬ್ಬರದ ಕೊರತೆ ಆಗಲಾರದ ರೀತಿಯಲ್ಲಿ ಗೊಬ್ಬರನ ಕೊಡಬೇಕು ಅಂತಕ್ಕಂಥದ್ದು, ಮತ್ತೆ ಗೊಬ್ಬರಿಗೆ ಸಬ್ಸಿಡಿ ಕೊಡಬೇಕು ಅಂತಕ್ಕಂಥ ಮಾತನ್ನು ನೀವು ಸರ್ಕಾರದ ಪಾಲಿಸಿ ಮೆಟ್ರ್ಗಳನ್ನ ಅಂತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ತರಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದು ಒಂದು. ಇನ್ನು ಎರಡನೇ ಅಂಶ ಏನು, ಪ್ರತಿ ವರ್ಷ ಗೊಬ್ಬರದ ಇವತ್ತು ಕಳಪೆ ಮಟ್ಟದ ಗೊಬ್ಬರ ವ್ಯಾಪಾರ ಆಗ್ತದೆ. ಈಗಿನ ಒಂದು ತಂಡ ರಚನೆ ಮಾಡಿ ಕಳಪೆ ಮಟ್ಟದ ಗೊಬ್ಬರನ್ನ ಆಗ್ಲಾರಂತ ರೀತಿಯಲ್ಲಿ ಅದನ್ನು ತಡೆಗಟ್ಟಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಅಂತಕ್ಕಂಥ ಮಾತನ್ನು ಒತ್ತಾಯನ ಮಾಡ್ತಾ ಇದ್ದೀವಿ. ಇದು ಒಂದು ಗೊಬ್ಬರ ವಿಷಯಕ್ಕೆ ಸಂಬಂಧಪಟ್ಟ. ಇನ್ನು ಎರಡನೇ ಅಂಶ, ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿದೆ ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ. ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋದ್ರ ಮೂಲಕ ನಮ್ಮ ರೈತರಿಗೆ ಬೆಲೆ ಹೇಳ್ದಂಗಾಗ್ಯದ. ಪೆಟ್ರೋಲ್ ಬಳಸ್ತಕ್ಕಂಥ ನಮ್ಮ ರೈತರು ಬಳಸ್ತಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇವತ್ತು ಸಣ್ಣ ರೈತರು ಹಿಡ್ಕೊಂಡು, ಮಧ್ಯಮ ರೈತರು ಹಿಡ್ಕೊಂಡು, ಶ್ರೀಮಂತ ರೈತರು ಹಿಡ್ಕೊಂಡು ಅದಾನಿ ಅಂಬಾನಿಗೂ ಅನ್ವಯಿಸ್ತದೆ. ಮೋದಿಗೂ ಕೂಡ ಅನ್ವಯಿಸ್ತದ, ಈ ಸಿದ್ದರಾಮಯ್ಯ ಸರ್ಕಾರಕ್ಕೂ ಅನ್ವಯಿಸ್ತದ, ಅಧಿಕಾರಿಗಳಿಗೂ ಕೂಡ ಅನ್ವಯಿಸ್ತದೆ. ಆದ್ರೆ ನಾವೇನ್ ಕೇಳಿಕೊಟ್ಟಿವಿ ಅಂತ ಹೇಳಿದ್ರೆ, ಇವತ್ತು ರೈತರು ಡೀಸೆಲ್ ಅನ್ನ ಬೆಳೆಸ್ತಕ್ಕಂಥದ್ದು ಏನು, ಈ ಆಯಿಲ್ ಇಂಜನ್ ರೈತರ ಬೆಳೆಗಳಿಗೆ ನೀರು ಬಿಡ್ತಕ್ಕಂಥ ಸಮಯ ಈ ವರ್ಷ ಲೈಟಿನ ಕೊರತೆ ಇರೋದ್ರಿಂದ ಕಬ್ಬು ಒಣಗ್ತಕ್ಕಂಥ ಪರಿಸ್ಥಿತಿ, ಆಯಿಲ್ ಇಂಜನ್ ಕೂಡ ರೈತರನ್ನ ಬಳಸಿ ನೀರು ಬಿಡ್ತಾರೆ. ಅದಕ್ಕೂ ಕೂಡ ಇಂಜನ್ ಅದು ಹೊರೆ ಆಗ್ತದೆ. ಅದ್ರ ಜೊತೆಗೆ ರೈತರು ಈಗೇನಾಗಿದೆ, ಒಕ್ಕಲ್ತನಗಳನ್ನ ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಎತ್ತುಗಳಿರ್ಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರು ಟ್ರ್ಯಾಕ್ಟರ್ಗಳ ಮೂಲಕ ಇವತ್ತು ಉಳುಮೆ ಮಾಡ್ತಕ್ಕಂಥ, ಟ್ರ್ಯಾಕ್ಟರ್ ಮೂಲಕ ನೇಗಿಲು ಹೊಡಿತಾರ, ಗಳೆ ಹೊಡಿತಾರ, ಆಮೇಲೆ ಕಾಲುವೆ ಹೊಡಿತಾರ, ಇವತ್ತು ಬಿತ್ತಣಿಕೆ ಮಾಡ್ತಾರ, ಮಗ್ರಿ ಹೊಡಿತಾರ, ಇವತ್ತು ಪಂಚ ಅಂತೇಳಿ ಹೊಡಿತಾರ. ಇಂಥದ್ದೆಲ್ಲವನ್ನು ಮಾಡೋದ್ರ ಮೂಲಕ ಅದನ್ನು ಕೂಡ ಇವತ್ತು ಟ್ರ್ಯಾಕ್ಟರ್ ಮೂಲಕ ಇವತ್ತು ಡೀಸೆಲ್ ರೇಟ್ ಜಾಸ್ತಿ ಆಗಿರೋ ರೈತರಿಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಮಾತನ್ನ, ಡೀಸೆಲ್ ರೇಟ್ ಇಳಿಸಬೇಕು ಅಂತಕ್ಕಂಥ ಮಾತನ್ನ ಕೇಳ್ಕೊಂಡು, ಇನ್ನು ಪೆಟ್ರೋಲ್ ಕೂಡ ಇವತ್ತು ಪೆಟ್ರೋಲ್ ಎಣ್ಣೆ ಹೊಡೆಯೋ ಮಿಷನ್ಗಳೇನಿವೆ ಸರ್, ಎಣ್ಣೆ ಹೊಡೆಯೋ ಮಿಷನ್ಗಳ ಮೂಲಕ ರೈತರು ಪೆಟ್ರೋಲ್ ಅನ್ನು ಕೂಡ ಬಳಸ್ತಾರೆ.
ಹಾಗಾಗಿರೋದ್ರಿಂದ ಎಲ್ಲವನ್ನು ಕೂಡ ಇವತ್ತು ಪೆಟ್ರೋಲ್ ಡೀಸೆಲ್ ಹೊರೆ ಮಾಡಿ ರೈತರು ಕಂಗಾಲಾಗ್ತಕ್ಕಂಥ ರೀತಿಯಲ್ಲಿ ಮಾಡಿದರೆ ಇದು ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆನ ವಾಪಸ್ ಪಡಿಬೇಕು ಅಂತಕ್ಕಂಥ ಮಾತನ್ನು ಇವತ್ತು ರೈತರ ಮೇಲೆ ಹೊರೆ ಆಗ್ತಕ್ಕಂಥ ಕೈ ಬಿಡಬೇಕು ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳಬೇಕು. ಇನ್ನು ಮೂರನೇ ಅಂಶ ವಿದ್ಯುತ್ ಏನಾಗಿದೆ, ಗ್ರಾಮೀಣ ಪ್ರದೇಶದ ರೈತರು, ಜನರು, ಬಡವರು, BPL ಇವತ್ತು ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಪಂಪ್ಸೆಟ್ ರೈತರು ಇದ್ರ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರು. ಆದ್ರೆ ಇವತ್ತೇನಾಗಿದೆ, 2002ರ ವಿದ್ಯುತ್ ತಿದ್ದುಪಡಿ ಮಸೂದೆ ಏನಿದೆ ಅದು ಕಾಯ್ದೆ ಆಯ್ತು. ಕಾಯ್ದೆ ಏನಿದೆ ಇವತ್ತು ಅದನ್ನು ಕೂಡ ರೈತರನ್ನ, ಗ್ರಾಮೀಣ ಪ್ರದೇಶ ಜನರನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕಾಯ್ದೆ ಅದು. ಇವತ್ತೇನಾಗಿದೆ ಪರಿಸ್ಥಿತಿ, ಈಗ ಆಲ್ರೆಡಿ ಟಾಟಾ ಪವರ್ ಕಂಪನಿ ಅವರಿಗೆ ಇದನ್ನ ವಿದ್ಯುತ್ ಅನ್ನ ಖಾಸಗೀಕರಣ ಮಾಡಕ್ ಕೊಟ್ಟಿದ್ದಾರೆ. ಆ ವಿದ್ಯುತ್ ಟಾಟಾ ಪವರ್ ಕಂಪನಿ ವಿದ್ಯುತ್ ಖಾಸಗೀಕರಣ ಮಾಡಬಾರ್ದು ಅಂತ ಕೇಳ್ಕೊಟ್ಟಿವಿ. ಖಾಸಗೀಕರಣ ಮಾಡಿದ್ರಂದ್ರೆ ನಮ್ಮ ಪಂಪ್ಸೆಟ್ ರೈತರು ಯಾವುದೇ ಕಾರಣಕ್ಕೂ ಉಳಿಯಕ್ಕಿಲ್ಲ. ಇವತ್ತು ಆ ಪಂಪ್ಸೆಟ್ ರೀಡಿಂಗ್ ಪ್ರಕಾರ ಬಿಲ್ ಕಟ್ಟಿದ್ರೆ ಒಬ್ಬ ರೈತರು ಕೂಡ ಕಬ್ಬು ಬೆಳೆಯಕ್ಕಾಗಲ್ಲ, ತರಕಾರಿ ಬೆಳೆಯಕ್ಕಾಗಲ್ಲ, ಬಾಳಿ ಬೆಳೆಯಕ್ಕಾಗಲ್ಲ, ಹಣ್ಣು ಬೆಳೆಯಕ್ಕಾಗಲ್ಲ. ನೀರಾವರಿ ಪಂಪ್ಸೆಟ್ ರೈತರು ಚಾವಿ ಆಗ್ಬೇಕು, ಮನೆಯಾಗ ಬಂದು ಕೂಡ್ಬೇಕಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಪಂಪ್ಸೆಟ್ಗಳಿಗೆ ಏನ್ ಮಾಡ್ತಿದ್ರೆ ಆಧಾರ್ ಜೋಡಣೆ ಮಾಡಿ ಅವು ಕಂಕರ ಇವತ್ತು RR ನಂಬರ್